ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ಮಗಳಿಗೆ ರೇಷನ್ ಕೊಡ್ತಿದ್ದಾರೆ ಅಂಗನವಾಡಿಯಲ್ಲಿ. ಸೊ ಅದನ್ನ ಹೋಗಿ ಇಸ್ಕೊಂಬರ್ಬೇಕು. ಬನ್ನಿ ನೋಡೋಣ, ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ. ನಿಮ್ಮ ಊರಿನ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಏನೇನು ಕೊಡ್ತಾರೆ ಅಂತಲೂ ಕಮೆಂಟ್ ಮಾಡಿ. ಲೆಟ್ಸ್ ಗೋ, ಹೋಗೋಣ ಇವಾಗ. ಫಸ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೂವು ತಂದಿಟ್ಕೊಂಡಿದ್ದೀನಿ. ಪೂಜೆ ಮಾಡಿರೋದು ತೋರಿಸ್ತೀನಿ ನಾನು ನಿಮಗೆ. ಇವತ್ತು ಪೂಜೆ ಈ ರೀತಿ ಇತ್ತು. ಪೂಜೆ ಮುಗ್ದಿದೆ. ಈಗ ನೆಕ್ಸ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಜೋಕಾಲಿ ಆಡಿಸ್ಕೊಂಡು ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಜೋಕಾಲಿ ಆಡಿಸ್ತಾ ಬಂದಿದ್ದೀನಿ ಆಡ್ಸೋತಕ್ಕೆ. ಈಗ ಅವಳನ್ನ ನಾನೊಬ್ಬಳೇ ಹೋದರೆ ಅಳ್ತಾಳೆ. ಸೊ ಹಾಗಾಗಿ ಅವಳನ್ನ ಬಿಟ್ಟು ಹೋಗೋದಕ್ಕೆ ಏನಾದರೂ ಒಂದು ನೆಪ ಬೇಕಲ್ಲ. ಸೊ ಸಮಾಧಾನ ಮಾಡಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ಈ ರೀತಿ ಇದೆ. ನಾನು ಸಹ ಜೋಕಾಲಿ ಆಡಿಕೊಂಡು ಅವಳ ಜೊತೆ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಬಿಟ್ಟು ನಾನು ಹೋಗ್ತೀನಿ. ಈಗ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅಷ್ಟೇ ಬಿಟ್ಟು ಹೋಗ್ತೀನಿ. ಟೈಮ್ ಆಗಿದೆ ಆಗಲೇ ಆಲ್ರೆಡಿ. ಬನ್ನಿ ನೋಡೋಣ. ಕವರ್ ತೊಗೊಂಡಿದ್ದೀನಿ, 2 ಕವರ್ ತೊಗೊಂಡಿದ್ದೀನಿ. ಒಂದು ಪುಷ್ಟಿ ಕೊಡ್ತಾರೆ, ಮತ್ತು ಬೆಲ್ಲ ಕೊಡ್ತಾರೆ, ಮತ್ತು ಸಕ್ಕರೆ ಕೊಡ್ತಾರೆ. ಸೊ ಅದಕ್ಕೆ ಒಂದು ಚಿಕ್ಕ ಕವರ್ ತೊಗೊಂಡಿದ್ದೀನಿ. ಬನ್ನಿ ಹೋಗೋಣ. ನಮ್ಮ ಯಜಮಾನ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಬೇಗ ಒಂದು ವಿಡಿಯೋ ಮಾಡೋಣ, ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಬಂದರು. ಈಗ ಬಿಸಿಲು ಸಿಕ್ಕಾಪಟ್ಟಂತೆ. ಇನ್ನೇನು ಬಂತು. ಈಗ ಹೋಗಿ ಇಸ್ಕೊತೀನಿ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ರೂಮು ಅಂಗನವಾಡಿ, ಸಾರಿ. ಬನ್ನಿ ನೋಡೋಣ. ಬಂದು ಈಗ ಅಂಗನವಾಡಿ ಹತ್ರ ಬನ್ನಿ ನೋಡೋಣ ಒಳಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಈ ರೀತಿ ಇದೆ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಅವ್ರು ಇರಲಿಲ್ಲ ಅಂತ ವಿಡಿಯೋ ಮಾಡಿಕೊಂಡೆ. ಈಗ ಹೋಗ್ತಾಯಿದ್ದೀವಿ ಮನೆಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಸಮ್ಮರಲ್ಲಿ. ಅಪ್ಪ ಇಷ್ಟು ಬಿಸಿಲು, ಧಗೆ, ಶೆಕೆ, ಅಪ್ಪ ದೇವರಿಗೆ ಬ್ಯಾವ್ದು ಸುಸ್ತಾಗಿ ಹೋಗ್ಬಿಡ್ಬೇಕು ನಾವು. ಅಂಗನವಾಡಿಗೆ ಹೋಗ್ಬಿಟ್ಟು ಬಂದೆ. ಏನೇನು ಕೊಟ್ಟಿದ್ದಾರೆ ಅಂತ ನಾನು ಒಂದೊಂದಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ಆ್ಯಕ್ಚುಲಿ 2 ತಿಂಗಳು ಕೊಟ್ಟಿದ್ರು. ಈಗ ಮತ್ತೆ ಇನ್ನೊಂದು ತಿಂಗಳು ಕೊಡಬೇಕಿತ್ತು. ಒಂದೇ ಸತಿ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದೇ ಸತಿ ಕೊಟ್ಟಿದ್ದಾರೆ 2 ಮಂತ್ಸು. ಪುಷ್ಟಿ ಪೌಡರ್ ಕೊಟ್ಟಿದ್ದಾರೆ, ಒಂದು ಪಾಕೆಟು. ಇನ್ನೂ ಒಂದು ಪಾಕೆಟ್ ಪುಷ್ಟಿ ಪೌಡರು. ಆ್ಯಕ್ಚುಲಿ 2 ತಿಂಗಳದು ಅಂತ ಹೇಳಿದ್ರು. ಬೆಲ್ಲ ಈ ರೀತಿ ಕೊಡ್ತಿದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ ಅಂತೆ. ಈಗ ಹೊಸ್ದಾಗಿ ಬಂದಿರೋದು. ಮುಂಚೆ ಈ ಟೈಪಲ್ಲಿ ಬರೋದು, ಈಗ ಈ ಥರ ಬರ್ತಿದೆ. ಈ ಥರದ್ದು 2 ಪಾಕೆಟ್ ಕೊಟ್ಟಿದ್ದಾರೆ. ಒಂದು ನನ್ನ ತಮ್ಮಂಗೆ ಕೊಟ್ಟು ಕಳಿಸ್ದೆ. ನೆಕ್ಸ್ಟು ಹಾಲಿನ ಪೌಡ್ರು ಕೊಟ್ಟಿದ್ದಾರೆ. ನೋಡ್ಬೋದು ನೀವೇ. ನಂದಿನಿದು ತುಂಬ ಚೆನ್ನಾಗಿದೆ. ಆಮೇಲೆ ಸಕ್ಕರೆ ಅಂದರೆ ಟೀ ಕುಡಿಯೋ ಲೋಟದಲ್ಲಿ ಇಷ್ಟಿಷ್ಟು ಲೋಟದಲ್ಲಿ 5 ಕಪ್ ಹಾಕ್ಕೊಟ್ಟಿದ್ದಾರೆ. ಇಷ್ಟು ಅಂಗನವಾಡಿಯಲ್ಲಿ ಕೊಟ್ಟಿದ್ದು. ಮುಂಚೆ ಯಾವ್ಯಾವುದೋ ಕಾಳುಗಳು ಕೊಡೋರು, ಬಟ್ ಈಗ ಕೊಡ್ತಾಯಿಲ್ಲ ಅದು. ನಮ್ಮೂರಲ್ಲಿ ಇಷ್ಟು ಕೊಡ್ತಾರೆ, ನಿಮ್ಮೂರಲ್ಲಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಏನೇನು ಕೊಡ್ತಾರೆ ಅಂತ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ. ಇದು ಎಷ್ಟು kg ಅಂದರೆ 2.5 kg ಇದು. ಬಟ್ ನನ್ನ ಮಗಳು ತಿನ್ನಲ್ಲ. ಸೊ ಹಾಗಾಗಿ ನಾವು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಇಷ್ಟು ಕೊಟ್ಟಿದ್ದಾರೆ. ಅಂದರೆ 3 ಐಟಮ್ಸ್ ಅಷ್ಟೇ ನಮಗೆ. ಸಾರಿ 4 ಐಟಮ್ಸ್ ಅಷ್ಟೇ. ನಿಮ್ಮೂರಲ್ಲಿ ಎಷ್ಟು ಐಟಮ್ಸ್ ಕೊಡ್ತಾರೆ, ಯಾವ್ಯಾವ ಕಾಳುಗಳು, ಧಾನ್ಯಗಳು ಕೊಡ್ತಾರೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವರಲ್ಲಿ ಇಷ್ಟು ಕೊಡ್ತಾರೆ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ನಾನು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.